ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುಮಿತ್ ಅಂತೇಳಿ. ಸೊ ಇವತ್ತು ನಾನು ಆ್ಯಕ್ಚುಲಿ ನಮ್ಮ ವಿಜಯನಗರ ಬೆಂಗಳೂರಿಂದ ಬಿಜಾಪುರಿಗೆ ಹೊಂಟೀನಿ. ಸೊ ಯಾಕೆ ಹೊಂಟೀನಿ ಅಂತಂದ್ರೆ ನಮ್ಮ ಏನು ಎಂಟರ್ಪ್ರಿನರ್ಶಿಪ್, ಸ್ಟಾರ್ಟಪ್, ಬಿಸ್ನೆಸ್ ಅಂತೇನು ಹೇಳ್ತಿರಲ್ಲ, ಇದು ಒಂದು ಬಿಸ್ನೆಸ್ ಮಂದು ಒಂದು ಜರ್ನಿ. ಒಬ್ಬ ಸ್ಟಾರ್ಟಪ್, ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಬಾಯ್ ಬೆಂಗಳೂರಿಗೆ 2014 ಬಂದಿದ್ದೆ. ಅಲ್ಲಿಂದ ನಾನು ಬೇಸಿಕ್ಲಿ ಸಿವಿಲ್ ಇಂಜಿನಿಯರಿಂಗ್. 2014 ಏನು ನಾ ಜರ್ನಿ ಚಾಲೂ ಮಾಡಿಲ್ಲ. ಸೊ ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ ಆಲ್ಮೋಸ್ಟ್ ಲೈಕ್ 2000 ಇದನ್ನು ಹೇಳ್ಬೋದು ನೀವು. ಹೆಚ್ಚು ಕಡಿಮೆ ಎಷ್ಟಾಯ್ತಪ್ಪ ಅಂದ್ರೆ ಒಂದು 10 ವರ್ಷದ ಜರ್ನಿ ಅದ. ಸೊ ಈ ಬ್ಲಾಗ್ನಾಗ ನಾ ಏನು ಹೇಳಕ್ಕೆ ಹೊಂಟೀನಂತಂದ್ರೆ, ಒಬ್ಬ ಎಂಟರ್ಪ್ರಿನರ್ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ಮತ್ತು ಅದ್ರ ಡಿಸಿಷನ್ ಹೆಂಗಾತು, ಆ ಮೂಮೆಂಟ್ ಹೆಂಗಿತ್ತು. ಯಾಕಂದ್ರೆ ನಾನು ಹೆಂಗಂತಂದ್ರೆ ಈಗ ನಾರ್ಮಲಾಗಿ ಎಲ್ಲರಂಗೆ ನಾರ್ಮಲಾಗಿ ಸ್ಕೂಲಿಂಗ್ ಕಲ್ತು ಆಮೇಲೆ ಏನೋ ಒಂದು ಇಂಜಿನಿಯರಿಂಗ್ ಡಿಗ್ರಿ ತೊಗೊಂಡು ಏನೋ ಒಂದು ಮಾಡ್ಬೇಕಂತ ಹೇಳಿ ಕ್ಲಾರಿಟಿ ಇರಲಿಲ್ಲ ಲೈಫ್ನಾಗ. ಅಂದ್ರೆ ಹೆಂಗಿರ್ತೈತಿ, ಯಾವಾಗಲೂ ನಾವು 10th ಇದ್ದಾಗ ವಾಟ್ ಈಸ್ ಯುವರ್ ಏಮ್ ಅಂಥೇಳಿ ಸ್ಕೂಲ್ನಾಗ ಕೇಳಿದಾಗ ನಾವೇನು ಮಾಡ್ತೀವಿ ಅಂದರೆ, ಒಬ್ರು ಯಾರೋ ಇಂಜಿನಿಯರ್ ಅಂತಾರೆ, ಇನ್ನೊಬ್ರು ಯಾರೋ ಡಾಕ್ಟರ್ ಅಂತಾರೆ, ಇನ್ನೊಬ್ರು ಭಾಳ ಸ್ಪೆಸಿಫಿಕ್ ಆಗಿ ಇಲ್ಲ ನಾನು ಏನಾರ ಒಂದು ಕ್ರಿಯೇಟಿವ್ ಫೀಲ್ಡ್ನಾಗ ಹೋಗ್ತೀನಿ ಅಂತ ಹೇಳ್ತಿರ್ತಾರೆ, ಒಬ್ಬರು ಆ್ಯಕ್ಟರ್ ಆಗ್ತೀನಿ ಅಂತಿರ್ತಾರೆ. ಸೊ ನಮ್ಮದು ಜರ್ನಿ ಏನಾಯ್ತಂದ್ರೆ, ಲೈಕ್ ನಾವು ಯಾವತ್ತೂ ಅಂದ್ಕೊಂಡಿಲ್ಲ ಲೈಕ್ ನಾ ಈ ಥರ ಆಗ್ತೀವಿ ಅಂತೇಳಿ. ಸೊ ನಮ್ಮ ಲೈಫ್ ನಮಗೆ ಹೆಂಗೆ ದಾರಿ ತೋರಿಸೈತಲ್ಲ, ಹಂಗಂಗೆ ನಾ ಡಿಸಿಷನ್ ತೊಗೊಂಡು ಹೊಂಟೀನಿ. ಈಗ ಫಾರ್ ಎಕ್ಸಾಂಪಲ್ ಹೆಂಗಂತಂದ್ರೆ ಸಿವಿಲ್ ಇಂಜಿನಿಯರಿಂಗ್, ಓಕೆ, ನಮಗೇನು ಈಗ ಐ ಟಿನಾಗ ಹೋಗೋದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಹೊರಗಡೆ ನಾವು ಸುತ್ತಾಡಬೇಕು ಹಂಗೆ ಹಿಂಗೆ ಅಂಥೇಳಿ ನಾವೊಂದು ಹೊರಗಡೆ ನಮ್ಮದು ಫೀಲ್ಡ್ ವರ್ಕ್ ಬೇಕಂತೇಳಿ ನಾ ಏನು ಮಾಡಿದೆ, ಸಿವಿಲ್ ಇಂಜಿನಿಯರಿಂಗ್ ಚೂಸ್ ಮಾಡಿದೆ. ಸೊ ಸಿವಿಲ್ ಇಂಜಿನಿಯರಿಂಗ್ ಚೂಸ್ ಮಾಡೋಣ. ಈಗ ನಾರ್ಮಲಾಗಿ ಏನಾಗುತ್ತೆ, ಭಾಳ ಜನ ಎಲ್ಲ ಐ ಟಿ, ಮೆಕ್ಯಾನಿಕಲ್ ಇಂಜಿನಿಯರ್ ಅದು ಹೋಗ್ಬೇಕು ಇದು ಹೋಗ್ಬೇಕು, ಬಟ್ ನಮಗೇನು ಕ್ಲಾರಿಟಿ ಇರಲಿಲ್ಲ ಅವಾಗ ಸ್ಟಾರ್ಟಿಂಗ್ನಾಗ. ಸೊ ಕ್ಲಾರಿಟಿ ಇಲ್ಲಾರ್ದಾಗ ಏನಾಯ್ತು, ನಾನು ಹಂಗೆ ಸಿವಿಲ್ ಇಂಜಿನಿಯರ್ ಚೂಸ್ ಮಾಡಿದೆ. ಸಿವಿಲ್ ಇಂಜಿನಿಯರ್ ಚೂಸ್ ಮಾಡಿದೆ, ಹಂಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. 2014 ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬರೋಣ ಏನಾಯ್ತು ಮುಂದೆ ಗೊತ್ತಲ್ಲ. ಇವಾಗ 2014 ಅಂದ್ರೆ ಬೆಂಗಳೂರಿನಾಗ ಇಲ್ಲಿ ಕೆಲಸನೇ ಇರಲಿಲ್ಲ ಸಿವಿಲ್ ಇಂಜಿನಿಯರ್ಸಿಗೆ. ಹೆಂಗಂತಂದ್ರೆ ನಾವು ಒಂಥರ ಬೇಕು ಬೇಡ ಅನ್ನೋಂಗಿತ್ತು ಮಾರ್ಕೆಟ್ನಾಗ ಸಿವಿಲ್ ಇಂಜಿನಿಯರ್ಸಿಗೆ. ಯಾರು ಕೇಳಿದ್ರು ಇಲ್ಲ ಎಕ್ಸ್ಪೀರಿಯನ್ಸ್ ಬೇಕು, ಇಲ್ಲ ಮತ್ತು ನಾವು ಎಕ್ಸ್ಪೀರಿಯನ್ಸ್ ಇದ್ರೆ ಅಟ್ಟ ಕರ್ಕೋತೀವಿ ಅಂತಂತಿದ್ರು. ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ, ಎಲ್ಲ ಕಡೆ ಹೋಗೋದು, ರೆಸ್ಯೂಮೆ ಕೊಡೋದು. ಈಗ ಯಾರೊಬ್ಬರು ಪರಿಚಯ ಐತೆ ನಾನು ಅಲ್ಲಿ ಹೋಗೋದು, ಅವ್ರು ಕೂಡ ಹಿಂಗೆ ಯಾರು ಸ್ವಲ್ಪ ಹಿಂಗೆ ಯಾರ ನಮ್ಮ ರಿಲೇಷನ್ ಆಗಲಿ ಫ್ರೆಂಡ್ಸ್ ಆಗಲಿ ಯಾರೊಬ್ಬರು ರೆಫರ್ ಮಾಡಿದ್ರೆ ಅಲ್ಲಿ ಜಾಬ್ ಸಿಕ್ಕಿತ್ತು ನಾನು ಹೊಡ್ಕೋತ ಹೋಗ್ತಿದ್ವಿ ಆಸೆ ಇಟ್ಕೊಂಡು. ಅಲ್ಲಿ ಹೋಗೋಣ ಏನಾಗ್ಬಿಡ್ತೈತೆ ಅಂತಂದ್ರೆ, ನಾರ್ಮಲಾಗಿ ಇದು 2014 ಮಾತು ಹೇಳಕತ್ತೀನಿ ನಾನು. ಅಲ್ಲಿ ಹೋಗೋಣ ಏನಾಕಿತ್ತಂದ್ರೆ, ನಾರ್ಮಲಾಗಿ ಈಗ ರೆಸ್ಯೂಮೆ ಎಲ್ಲ ತೊಗೊಂಡು ಕೇಶಿಂದ ಹ್ಞೂ ಆಯಿತು ನಿಮಗೆ ಕರಿತೀವಿ ಮಾತಾಡ್ತೀವಿ ಅಂಥೇಳಿ ಇಂಟರ್ವ್ಯೂ ತೊಗೊತಿದ್ದಿಲ್ಲ. ನಾರ್ಮಲಾಗಿ ಹೇಳ್ಬೇಕಂದ್ರೆ ಫ್ರೆಷರ್ಸಿಗೆ ಹಂಗೆ ರೆಸ್ಯೂಮೆ ತೊಗೊಂಡು ಕೇಶಿಂದ ಅದ್ರ ಬಗ್ಗೆ ನೋಡಿ ನೋಡ್ಲಾರ್ದಾಗ ನನ್ನ ಸೈಡಿಗೆ ಇಟ್ಟು ಆಯ್ತು ನಾನು ನಿಮಗೆ ಕರಿತೀವಿ ಅಂತ ಹೇಳ್ಬಿಡ್ತಿದ್ರು. ಸೊ ಹಂಗೆ ಹೇಳೋಣ ಏನಾಕಿತ್ತು ಅಂದ್ರೆ, ನಮಗೂ ಆಯ್ತು ಇವತ್ತು ಕಾಲ್ ಬರ್ತೈತಿ, ನಾಳೆ ಕಾಲ್ ಬರ್ತೈತಿ, ಒಂದು ವಾರ 10 ದಿನ ವೇಟ್ ಮಾಡ್ತಿದ್ವಿ. ಬಟ್ ಅದು ಹೋಗ್ತಾ ಹೆಂಗಂತಂದ್ರೆ, ಭಾಳಷ್ಟು ಕಡೆ ಟ್ರೈ ಮಾಡೋಣ, ಎಲ್ಲಿ ನಮಗೊಂದು ಜಾಬ್ ಹೆಂಗಿರ್ತೈತೆ ಅಂದ್ರೆ, ಜಾಬ್ ಸಿಕ್ಕರೆ ಸ್ಯಾಲ್ರಿ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿರ್ಲಿಲ್ಲ, ಅಥವಾ ಸ್ಯಾಲ್ರಿ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಂದ್ರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿರ್ಲಿಲ್ಲ. ಸೊ ಹಾಗಾಗಿ ನಾ ಏನು ಮಾಡಿದೆ, ಮುಂದೆ ಫಸ್ಟ್ ಒಂದು ಇದಕ್ಕೆ ಹೋಗಿದ್ದೆ, ಎಲ್ಲಿ ಕನ್ಸಲ್ಟೆನ್ಸಿಗೆ ಹೋಗಿದ್ದೆ. ಏನೋ ಹಂಗೆ ಇರ್ತಾವಲ್ಲ ಯಾವುದಿದು ಕಾಲ್ ಸೆಂಟ್ರ್ ಅಂತ ಇಂಥ ಕನ್ಸಲ್ಟೆನ್ಸಿ ಇರ್ತಾವೆ. ಯಾವುದೋ ಒಂದು ಕಾಲ್ ಬರೋಣ, ಅವರು ಇಲ್ಲ ಬರೀ ನಾವು ಹಿಂಗೆ ಕ್ಯಾಂಡಿಡೇಟ್ಸ್ ನೋಡತ್ತೀವಿ ಎನಿ ಡಿಗ್ರಿ ಅಂತ. ಅವಾಗ ಹೋದೆವು. ಅವಾಗ ಯಾವುದಂದ್ರೆ ಇನ್ಫೋಸಿಸ್ ಒಂದು ಇಂಟರ್ವ್ಯೂ ಇತ್ತು. ಇನ್ಫೋಸಿಸ್ ಇಂಟರ್ವ್ಯೂ ಕೊಡೋಣ ಏನಾಯ್ತು ಮುಂದೆ, ಇನ್ಫೋಸಿಸ್ ಇಂಟರ್ವ್ಯೂ ನಮಗೇನು BPO ಅಂತಂದರು, UK ವೈಸ್ ಪ್ರೋಸೆಸ್ ಅಂದರು. ನಾವು ಆಯ್ತು ಏನಾರು ಒಂದು ಆಗಲಿ ಲೈಫ್ನಾಗ ಅಂಥೇಳಿ ಹೋದ್ವಿ. ಹೋದ್ವಿ ಎಲ್ಲ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿದ್ವಿ, ಜಾಯ್ನಿಂಗ್ ಆಯ್ತು, ಮುಂದೆ ಸೆಲೆಕ್ಷನ್ ಆಯ್ತು. ಹೋಗಿ ನೋಡ್ತೀವಿ ಕ್ಯಾಂಪಸ್. ನಮ್ಮ ಸಿವಿಲ್ ಇಂಜಿನಿಯರ್ಸಿಗೆ ಗೊತ್ತಲ್ಲ, ನಾವು ಯಾವುದು ಹೆಂಗಂದ್ರೆ ಲೈಕ್ ನಾವು ನಮ್ಮ ಲೈಫ್ನಾಗ ಅಂತ ನೋಡಿರಂಗಿಲ್ಲ. ನಾವು ಅಂತಿಂಥ ಭಾರಿ ಕ್ಯಾಂಪಸ್ಗಳು, ಅವೇನು ಜಿಮ್ಗಳಲ್ಲಿ ಒಳಗಡೆ ಎಲ್ಲ ಫೆಸಿಲಿಟಿ ಈ ಥರ ಎಲ್ಲ ಕೂಡ ನಮಗೂ ಓಕೆ ಏನೋ ಚಲೋ ಇದ್ದಪ್ಪ ಲೈಫ್ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ ಕರಿಯರ್. ಹೋಗಿ ಜಾಯ್ನ್ ಆದ್ವಿ. ಅಲ್ಲಿಂದ ಮುಂದೆ ಮೈಸೂರಿಗೆ ನಮ್ಮದು ಟ್ರೈನಿಂಗ್ ಇತ್ತು. 1 ದಿನ 2 ತಿಂಗಳು ನಾವು ಟ್ರೈನಿಂಗು ಹೋದ್ವಿ. ಮೈಸೂರಿನಾಗ ಎಕ್ದಮ್ ಭಾರಿ ಕಟ್ಟಾರ ಇನ್ಫೋಸಿಸ್ ಅವರು. ಸೊ ಐ ಥಿಂಕ್ 300 ಎಕರೆ ಮೇಲೆ ಇದ್ದಂಗೆ ಇರ್ತದೆ. ಅಲ್ಲಿ ಹೋದ್ವಿ. ಅಲ್ಲಿ ಹೋಗೋಣ ಏನಾಯ್ತು, ಟ್ರೈನಿಂಗ್ ಎಲ್ಲ ಕೊಟ್ಟರು, ಮಸ್ತ್ ಎಕ್ದಮ್ ಅಕಾಮಿಡೇಷನ್ ಇತ್ತು. ಗೊತ್ತಲ್ಲ ನಿಮಗೆ, ನಾವು ಸಿವಿಲ್ ಇಂಜಿನಿಯರ್ಸ್ ಮೆಕ್ಯಾನಿಕಲ್ದವ್ರು ಎಲ್ಲಿ ಹೋದ್ರು ಒಟ್ಟು ನಮ್ಮ ದೋಸ್ತರದ ಸಂಗಾಟ ನಾವು ಒಟ್ಟು ಮಜಾ ಮಾಡೋದ್ರಾಗ ನಾವು ಎತ್ತಿದ ಕೈ.
ಯಾಕಂದ್ರೆ ನಾವು ಕಾಲೇಜ್ದಾಗಿಂದ ಹಂಗೆ ಬೆಳೆದಿರ್ತೀವಿ. ನಮಗೇನು ಜಾಸ್ತಿ ಓದಬೇಕು, ಟಾಪ್ ನಂಬರ್ 1 ಬರ್ಬೇಕು ಅನ್ನೋದೇನು ತಲೆಯಾಗ ಇರೋಂಗಿಲ್ಲ. ಒಟ್ಟು ನಮ್ಮ ಎಕ್ಸಾಮ್ನಾಗ ಪಾಸಾಗಿ ಹ್ಯಾಂಗಾರು ಮಾಡಿ ಕಿಶಿಂದ ನಾವು ಆದಷ್ಟು ಮಜಾ ಮಾಡೋ ಲೈಫ್ ಅಂತ ನಮ್ಮದು ಸಿವಿಲ್ ಇಂಜಿನಿಯರ್ ಮೆಕ್ಯಾನಿಕಲ್ ಜಾಸ್ತಿ ನಾವು ಫೋಕಸ್ ಮಾಡೋದು. ಅಲ್ಲಿ ಮುಂದೆ ಏನಾಯ್ತು, ಟ್ರೈನಿಂಗ್ ಎಲ್ಲ ಆಯ್ತು, ವಾಪಸ್ ಬಂದೀವಿ. ಮತ್ತು ಇನ್ನೇನು ನಮಗೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಪೂರಾ ಟ್ರೈನಿಂಗ್ ನಂತರ ಫುಲ್ ಮಜಾ ಮಾಡಿಬಿಟ್ವಿ. ಇನ್ನೇನು ಆನ್ ಫ್ಲೋರ್ ಬಿಟ್ಟಾಗ ಏನಾಯ್ತು ಅಂತಂದ್ರೆ ಸಡನ್ನಾಗಿ ಈಗ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, UK ವಾಯ್ಸ್ ಪ್ರೊಸೆಸ್ ಕಲಿಸಂತೂ ಕೊಟ್ಟಿದ್ರು. ಈಗ ಹೆಂಗೆ ನಮ್ದು ಇಂಡಿಯಾನಾಗ BSNL ಐತಲ್ಲ, ಹಂಗೆ UK-ನಾಗ ಹೆಂಗೆ ಆಗ್ತೈತಿ ಅಂದ್ರೆ ಬ್ರಿಟಿಷ್ ಟೆಲಿಕಾಮ್ ಅಂಥೇಳಿ ಒಂದು ಇದು ಇರ್ತದೆ. ಏನೋ ಈಗ BSNL ಟೈಪ್ ಅವ್ರದ್ದು ಒಂದು ಇದು ಏನೋ ಫೋನ್ದು ಕನೆಕ್ಷನ್ಸ್ ಇರ್ತಾವೆ, ಎಲ್ಲ ಸಪ್ಲೈ ಕೊಡ್ತಿರ್ತಾರೆ. ಅಲ್ಲೇನಾಕೈತಿ ಅವ್ರು ಏನಾರು ಇಶ್ಯೂ ಇರ್ತಾವೆ. ಈಗ ಹೆಂಗೆ ನಮ್ಮ ರಿಂಗ್ ಆಗಂಗಿಲ್ಲ, ಕನೆಕ್ಟ್ ಆಗ್ತಿಲ್ಲ ಫೋನ್, ಅಥವಾ ಲೈನ್ ಜಂಪ್ ಆಗ್ಲಿಕ್ಕೈತಿ, ಇಂಥವೇನಾರು ಇಶ್ಯೂ ಇದ್ದಾಗ ಏನಾಗುತ್ತೆ ಅಂದ್ರೆ ಅದು ಬ್ರಿಟಿಷ್ ಟೆಲಿಕಾಮ್ದವರು ಅಂಥೇಳಿ ನಮಗೆ ಟ್ರೈನಿಂಗ್ ಕೊಟ್ಕೇಶನ್ ನಮಗೆ ಕುಂಸಿರ್ತಾರೆ. ಅಲ್ಲಿ UK-ದಿಂದ ಫೋನ್ ಮಾಡ್ತಾರೆ ಜನ. ಫೋನ್ ಮಾಡೋಣ ಏನಾಕೈತಿ, ಅವ್ರು ನಮಗೆ ಕಾಲ್ ಮಾಡ್ತಾರಲ್ಲ, ಕಾಲ್ ಮಾಡಿದ್ಮೇಲೆ ನಾವು ಅದನ್ನು ಆನ್ಸರ್ ಮಾಡಬೇಕು. ಈಗ ಹೆಂಗೆ ನಾವು ಏರ್ಟೆಲ್, BSNL, ಜಿಯೋದವ್ರು ಹೆಂಗೆ ಕಸ್ಟಮರ್ ಕೇರ್ ಇರ್ತೈತೆ ಹಂಗೆ ಒಂದು ಸಪೋರ್ಟ್ ಇರ್ತೈತೆ, ಅದು ಬ್ರಿಟಿಷ್ ಟೆಲಿಕಾಮ್. ಸೊ ಹಾಗಾಗಿ BT ವಾಯ್ಸ್ ಪ್ರೊಸೆಸಿಂಗ್ ನಮಗೆ ಕರ್ಕೊಂಡಿದ್ರು, ಅದು ಮಾಡಿದ್ವಿ. ಒಂದೇ ವಾರದಾಗ ಹೆಂಗಾಯ್ತು ಅಂದ್ರೆ ನಮಗೆ ಕಂಟಿನ್ಯೂಸ್ ಬಾಜು ದೋಸ್ತರು ಕೂತಾರಂದ್ರು ಮಾತಾಡೋಕೆ ನಮಗೆ ಟೈಮ್ ಸಿಗ್ತಿರ್ಲಿಲ್ಲ. ಹೆಂಗಂದ್ರೆ ಹಿಂಗೆ ಏನು ಏನಾರ ಸ್ವಲ್ಪ ಚಾಗಿ ಕೊಡ್ಬರಮ್ಮ ಅಂತೇಳಿ ನಾವು ಕೇಳ್ಬೇಕಂತಂದ್ರೆ ಒಟ್ಟ ಹಾಕಿದ್ದಿಲ್ಲ. ಆ ರೇಂಜಿಗೆ ಅಂದ್ರೆ ಅಷ್ಟೊಂದು ಪ್ರೆಷರ್ ಇರ್ತೈತೆ ಅಲ್ಲಿ ಆ ಫ್ಲೋರ್ನಾಗ. ಸೊ ನಾವು ನೋಡಿದ್ವಿ, ಮತ್ತು ನೋಡೋಣ ಏನು ಅನ್ನಿಸ್ತು, ಇದು ಯಾಕೋ ನಮಗೆ ಸೂಟ್ ಆಗುವಂಥದ್ದಲ್ಲ ಅಂತ ಕಿಶಿಂದ ಮತ್ತು ಬಡ ಅಲ್ಲಿಂದ ಎಬ್ಸ್ಕೊಂಡಾಗ್ಬಿಟ್ಟಿವಿ ನಾವು. ಏನೋ ಸ್ಯಾಲ್ರಿ ಬರೋಣ ಹಾರಿಬಿಟ್ಟಿವಿ ಅಲ್ಲಿಂದ ಹರಾಡ. ಮುಂದೆ ಏನಾಯ್ತು, ಇನ್ನು ಏನು ಮಾಡ್ಬೇಕು ತಿಳಿಲಿಲ್ಲ. ಮತ್ತು ಅವಾಗ ಹೆಂಗಿತ್ತಂದ್ರೆ ನಮ್ಮ ಸ್ಟ್ರಗಲ್ ವಿಜಯನಗರನಾಗ ಇರ್ತಿದ್ವಿ. ಎಲೆಕ್ಟ್ರಾನಿಕ್ ಸಿಟಿನಾಗ ನಮ್ಮದು ಇನ್ಫೋಸಿಸ್ ಫೇಸ್ 2ನಾಗ ನಮ್ಮದು ಆಫೀಸ್ ಇತ್ತು. ಸೊ ಹೆಂಗಪ್ಪ ಅಂತಂದ್ರೆ ಒಂದು ಮುಂಜಾನೆ ನಾವು 6ಕ್ಕೆ ಎದ್ದಿಗೇಶನ್ ಸ್ನಾನ ಮಾಡಿ 7ಕ್ಕೆ TTMCನಾಗ ಬಸ್ ಹತ್ತಿದೆವು ಅಂದ್ರೆ ಆಲ್ಮೋಸ್ಟ್ ನಾವು ಆಫೀಸ್ ಒಂದು 8:30, 9 ಮಟ ರೀಚ್ ಆಗ್ತಿದ್ವಿ. 8:30, 9 ಮಟ ರೀಚ್ ಆಗಿದ ತಕ್ಷಣ ಅಲ್ಲಿ ಹೆಂಗೆ ಅಂತಂದ್ರೆ ಒಂದು 30,000-35,000 ಜನ ಆ ಕ್ಯಾಂಪಸ್ನಾಗ ಎಂಟ್ರಿ ಆಗ್ತಿದ್ರು. ಅಂದರೆ ಎಲ್ಲ ಆಲ್ ಓವರ್ ಬೆಂಗಳೂರದಿಂದ ಎಲ್ಲ ಕಡೆಯಿಂದ ಜನ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಚಲೋ IT ಇಂಜಿನಿಯರ್ಸ್ ಅಷ್ಟರು ಎಲ್ಲ ಟೈಪ್ ಆಫ್ ಎಂಪ್ಲಾಯೀಸ್ ಅಲ್ಲಿಗೆ ಎಂಟ್ರಿ ಆಗ್ತಿದ್ರು. ಅಲ್ಲಿ ಎಂಟ್ರಿ ಆಗೋಣ ಒಂಥರ ನಮಗದು ಇವೆಲ್ಲ ನಮಗೆ ಹೊಸದಿದ್ದು, ನಾವು ಎಂದೂ ಅಂಥವು ನೋಡಿದವರು ಅಲ್ಲ, ಅಥವಾ ನಮ್ಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ. ಸೊ ಹಾಗಾಗಿ ಏನಾಯ್ತು ಅಂದ್ರೆ ಮುಂದೆ ಅದು ನೋಡಿದ್ವಿ. ಒಂದಿನ 2 ದಿನ ಅದು ಜರ್ನಿ ಹೆಂಗಾಗ್ಬಿಡ್ತಂದ್ರೆ ಕೆಲವೊಂದು ನೈಟ್ ಶಿಫ್ಟ್ ಅಂತ ಇತ್ತು, ಕೆಲವೊಂದು ನೈಟ್ ಶಿಫ್ಟ್ ಮಾಡಿದ್ವಿ. ಹೆಂಗಂದ್ರೆ ನೀವು ಆಲ್ಮೋಸ್ಟ್ ನಾವು ಸಂಜೆ 4ಕ್ಕೆ ಹೋಗ್ತಿದ್ವಿ. ಸಂಜೆ 4ಕ್ಕೆ ಹೋಗ್ತೇವೆ ಅಂತಂದ್ರೆ ರಾತ್ರಿ ನಮಗೆ ಹೊಳ್ಳಿ 2ಕ್ಕೆ ತಂದುಬಿಡ್ತಿದ್ರು. ಸೊ ಈ ಥರ ನಾವು ಏನು ಜಾಬ್ ಮಾಡಿದ್ವಲ್ಲ, ಒಟ್ನಾಗ ಹೆಂಗೈತಂದ್ರೆ ನಮ್ಗೆ ಎಲ್ಲ ಥರ ಎಕ್ಸ್ಪೀರಿಯನ್ಸ ನಮ್ಮನ್ನು ಇವತ್ತು ಇಲ್ಲಿ ಮಟ್ಟ ತಂದು ನಿಲ್ಸೈತಿ. ಈಗ ನಾ ಹೇಳೋದು ಏನಂತಂದ್ರೆ ಒಬ್ಬ ಎಂಟರ್ಪ್ರಿನರ್ ಅಂತಂದ್ರೆ, ಸೊ ಅದು ಜರ್ನಿ ಹೆಂಗಿರ್ತದಂದ್ರೆ, ಈಗ ನಾವು ಒಬ್ಬ ಎಂಟರ್ಪ್ರಿನರ್ ಹಾಕಿನ ಅನ್ಕೊಂತ ನಾವೇನಾರ ಪ್ಲ್ಯಾನ್ ಮಾಡ್ತೇವೆ ಅಂದ್ರೆ ಅದು ಹಂಗಿರಂಗಿಲ್ಲ. ಜರ್ನಿ ಯಾವಾಗಲೂ ಲೈಫ್ ನಿಮ್ಗೆ ಆಟೋಮೆಟಿಕ್ ಚೂಸ್ ಮಾಡಬೇಕು. ನೀವೊಬ್ಬರು ಎಂಟರ್ಪ್ರಿನರ್ ಆಗ್ತೀರಿ, ನೀವೊಬ್ಬರು ಕಂಪ್ನಿ ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ ಅದೆಲ್ಲ ಹೆಂಗಿರ್ತೈತಿ, ಇನ್ಸ್ಟೆಂಟ್ ಇರ್ತೈತಿ, ಇಮಿಡಿಯೇಟ್ ಇರ್ತೈತಿ. ಅದು ನೀವು ಹೆಂಗೆ ಇಲ್ಲ ನಾ ಅದು ಪ್ಲ್ಯಾನ್ ಮಾಡ್ತೀನಿ, ನಾ ಹಿಂಗೆ ಆಗ್ತೀನಿ ಲೈಫ್ನಾಗ ಯಾವತ್ತೂ ಏನೂ ಪ್ಲ್ಯಾನ್ ಇರ್ತೈತಲ್ಲ, ಪ್ಲ್ಯಾನ್ ಏನೂ ವರ್ಕ್ ಆಗಂಗಿಲ್ಲ. ಯಾಕಂದ್ರೆ ಲೈಫದು ಅದಂಥದೇ ಒಂದು ವೇ ಇರ್ತದೆ, ಆ ಲೈಫದು ಆಮೇಲೆ ಅದರಂಥದೇ ಒಂದು ಡಿಸಿಷನ್ಸ್ ಇರ್ತದೆ. ಅದು ಆಟೋಮೆಟಿಕ್ ಏನು ಮಾಡ್ತಂದ್ರೆ ನಿಮ್ಗೆ ಲೈಫ್ನಾಗ ಆ ಥರ ಡಿಸಿಷನ್ಸ್ ಚೂಸ್ ಮಾಡೋಕೆ ಇರ್ತೈತಿ. ಸೊ ಹಿಂಗಾಗಿ ಏನಾಕೈತಿ ಅಂತಂದ್ರೆ, ಸೊ ಲೈಫ್ ನಮಗೆ ಮೊದಲು ಇನ್ಫೋಸಿಸ್ನಾಗ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಟ್ರೈನಿಂಗ್ ತೊಗೊಂಡ್ವಿ. ಅಲ್ಲಿಂದ ಸ್ವಲ್ಪ ಏನಾಯ್ತಂದ್ರೆ ನಮಗೆ ಕಮ್ಯುನಿಕೇಷನ್ ಅದು ಇದೆಲ್ಲ ಇಂಪ್ರೂವ್ ಆಯ್ತು. ಆ್ಯಸ್ ಕಂಪೇರ್ ಟು ನಮಗೊಬ್ಬ ಸಿವಿಲ್ ಇಂಜಿನಿಯರ್ ಅಂತಂದ್ರೆ ನಮ್ಗೆ ಹೆಂಗೆ ಇಂಗ್ಲೀಷ್ ಮಾತಾಡಬೇಕು ಅಷ್ಟೊಂದು ಪರ್ಫೆಕ್ಟ್ ಇರೋಂಗಿಲ್ಲ. ನಾವು ಯಾರು ನಮ್ಮ ದೋಸ್ತರನಾಗೂ ಮಾತಾಡ್ತಾರಂತಂದ್ರೆ ನಾವು ಜಾಸ್ತಿ ಏನಂದ್ರೆ ಭಾಳ ಏನು ಇಂಗ್ಲೀಷ್ನಾಗ ಮಾತಾಡ್ತೀವಿ ಅಂತ ಹೇಳಿ ಕಿಶಂದೆ ನಾವು ಅವ್ರಿಗೂ ಜಾಸ್ತಿ ಪ್ರಾಕ್ಟೀಸ್ ಮಾಡೋಂಗಿಲ್ಲ ಇಂಗ್ಲೀಷ್ ಮಾತಾಡೋದಾಗಲಿ ಇದು ಆಗಲಿ. ಬಟ್ ಮುಂದೆ ಏನಾಯ್ತು ಅಂತಂದ್ರೆ ಹಂಗೆ ನಾವು ಅದನ್ನು ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮುಂದೆ ಒಂದೊಂದಾಗ ಆ ಕಡೆ ನಾವು ಜಾಬ್ನ ಪ್ಲ್ಯಾನ್ ಮಾಡಕತ್ತೀವಿ. ದೋಸ್ರಿಗೆ ಫೋನ್ ಹಚ್ಚೋದು, ಏನಪ್ಪ ನಮ್ಗೇನು ಜಾಬ್ ಐತೆ ನೋಡು ನಿಮ್ಮ ಕಂಪ್ನಿನಾಗ ಹಂಗೆ ಹಿಂಗೆ ಅಂತಾನ. ಮುಂದೆ ಏನಾಗುತ್ತೆ, ನಾವೆಲ್ ಗ್ರೂಪ್ಸ್ ಅಂತೇಳಿ ಒಂದು ಕಂಪ್ನಿ ಐತಿ. ಸೊ ಇದಕ್ಕಿಂತ ಆ್ಯಕ್ಚುಲಿ ನಾವು ಹೇಳ್ಬೇಕಂದ್ರೆ ಇದಕ್ಕಿಂತ ಮುಂಚೆ ಇನ್ನೊಂದು ಕಂಪ್ನಿನಾಗ ನಾನು ಜಾಯಿನ್ ಮಾಡಿದೆ. ಸೊ ಅದು ಏನಾಗಿತ್ತು ಅಂದರೆ ಡಾಕ್ಟರ್ ಪಲ್ಲಿರಾಜ್ ಅಂತೇಳಿ ಒಬ್ಬರು IIT-ಯನ್ನು ಈ ವಾಸ್ ಲೈಕ್ ಭಾರಿ ಅಂದ್ರೆ ಭಾರಿ ಶಾಣೆ ಸ್ಟ್ರಕ್ಚರ್ ಇಂಜಿನಿಯರಿಂಗ್. ಅವ್ರು ಆಲ್ಮೋಸ್ಟ್ ಹೆಂಗಂದ್ರೆ IIT ಕಾಲೇಜಸ್ನಾಗೆಲ್ಲ ಕಲಿಸಿ ಬಂದವರು. ಅವ್ರ ಕಡೆ ಕೆಲಸ ಸಿಕ್ತು ನಮಗೆ. ಅವ್ರ ಕಡೆ ಕೆಲಸ ಸಿಗೋಣ ಹೆಂಗಾತಂದ್ರೆ ಮುಂದೆ ಹಿಂಗೆ ನಾವು ದೋಸರ್ನಾಗ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸ್ಟಾರ್ಟ್ ಮಾಡೋಣ ಮುಂದೇನಾಯ್ತು, ಅವ್ರ ಕಡೆ ಆಲ್ಮೋಸ್ಟ್ ಅವ್ರೊಂದು 70-75 ಏಜ್ ಇತ್ತು.
ಅವ್ರಿಗೆ ಹೆಂಗಂದ್ರೆ ಜಸ್ಟ್ ಡೈಲ್ದಾಗಿನ ಕಾಲ್ ಬರ್ತಿತ್ತು. ಈ ವಾಸ್ ರಿಜಿಸ್ಟರ್ಡ್ ಇನ್ ಜಸ್ಟ್ ಡೈಲ್. ಕಾಲ್ ಬರೋಣ ಏನಾಕಿತ್ತು, ಮುಂದೆ ನಾವು ಅವ್ರಿಗೆ ಕಾಲ್ ಬರ್ತಿತ್ತು, ಅಲ್ಲಿ ಹೋಗ್ತಿದ್ವಿ, ಏನಾದ್ರು ಇಶ್ಯೂಸ್ ಇದ್ರೆ ಸಾಲ್ವ್ ಮಾಡ್ಕೊಂಡು ಬರ್ತಿದ್ವಿ. ಸಣ್ಣ ಪುಟ್ಟ ರಿಪೇರ್ ವರ್ಕ್, ಇವು ಸ್ಟ್ರಕ್ಚರಲ್ ಕನ್ಸಲ್ಟೆಂಟ್ ಅಂದ್ರೆ ಏನಾರು ಅದ್ರ ಬಗ್ಗೆ ಯಾವ ರಿಲೇಟೆಡ್ ಕೆಲಸ ಇರ್ತಿತ್ತು, ರಿಲೇಟೆಡ್ ಇಲ್ಲಾರ್ದೊಂದು ಕೆಲಸ ಇರ್ತಿತ್ತು, ಕನ್ಸ್ಟ್ರಕ್ಷನ್ ಎಲ್ಲ ಥರ ಒಟ್ಟು ಕೆಲಸ ಬರ್ತಿದ್ದು. ನಾವೇನು ಮಾಡ್ತಿದ್ದೆವು, ಆಯಿತು ಸಿಕ್ಕಿದ್ದು ಶಿವಾಯನಮ ಅಂಥೇಳಿ ಯಾವ ಕೆಲಸ ಸಿಗ್ತೈತಲ್ಲ ಅದನ್ನು ಯಾವುದೂ ನಮ್ದು ಹೌದು ಅಲ್ಲ ಅನ್ನೋದು ನಾವೇನೂ ವಿಚಾರ ಮಾಡಲಿಲ್ಲ. ಅಲ್ಲಿ ಹೆಂಗಿರ್ತದೆ ಅಂದ್ರೆ ನಮ್ಮ ಜರ್ನಿ ಲೈಕ್ ಏನು ಇದ್ದಿದ್ದು ಇರ್ಲಾರ್ದು, ಬಟ್ ನಾವು ಆದಷ್ಟೆಲ್ಲ ಕೆಲಸ ತೊಗೊಂಡು ಮಾಡ್ತಿದ್ವಿ.